Hello guys, welcome back to my YouTube vlog. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ಸ್. ಸೊ ನಾನಿವತ್ತು ಜಸ್ಟ್ ತೋಟ ಹತ್ರ ಬಂದಿದ್ದೀನಿ. ರಜಾ ಇತ್ತಲ್ಲ, ವೀಕೆಂಡ್ಸ್ ವೈಬ್ಸ್, ತೋಟದ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಸೊ ಇಲ್ಲೇನೋ ಉಕ್ಕೆ ಹೊಡಿತಾ ಇದ್ರು, ಸಖತ್ತಾಗಿದೆ. ಸೊ ನೋಡ್ಬೋದು ಸುತ್ತಮುತ್ತ ಇರೋದೆಲ್ಲ ತೋಟ. ಆ್ಯಂಡ್ ಇದು ನಮ್ಮ ತೋಟ, ಉಕ್ಕೆ ಹೊಡಿತಾ ಇರೋದು. ಸೊ ಆ್ಯಕ್ಚುಲಿ ಉಕ್ಕೆ ಹೊಡಿತಿದ್ದಾರಾ ಏನು ಅಂತ ನೋಡ್ತಿದ್ದಿದ್ದು. ಸೊ ಅಲ್ಲಾದ ಏನೋ ಬಾರ್ಡರ್ನ ಕಟ್ತಾ ಇದ್ರಂತೆ. ಸೊ ಬಂದಿದ್ದ ನೀರು ಕೆಳಗಡೆ ಹೋಗ್ಬಾರ್ದಂತ ಹೇಳಿ ಬದ ಕಟ್ಟೋದು ಅಂತ ಹೇಳ್ತಾರಂತೆ. ಸೊ ಎಸ್, ವೀಕೆಂಡ್ ಆಗಿದ್ದರಿಂದ ಒಂದು ರೌಂಡ್ ನಮ್ಮ ತೋಟಕ್ಕೆ ವಿಸಿಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಸುತ್ತಮುತ್ತ ಇಟ್ಸ್ ಫುಲ್ಲು ಫಾರ್ಮಿಂಗ್ ಲ್ಯಾಂಡ್ಸ್ ಇದೆ. ಸೊ ಇಲ್ಲೆಲ್ಲ ರಾಗಿ ಮತ್ತು ತೆಂಗುನ ಜಾಸ್ತಿ ಬೆಳೀತಾರೆ ನಮ್ಮ ಕಡೆ. ಸೊ ತಿಪ್ಟೂರು, ತುಮಕೂರು ಸೈಡ್ ಕೂಡ ಇದೆಲ್ಲ ಜಾಸ್ತಿ. ಸೊ ನಮ್ಮೂರು ಬಂದುಬಿಟ್ಟು ತಿಪ್ಟೂರು ಹತ್ರ ಹೇಳಿ, ತಿಪ್ಟೂರ್ ಹತ್ರ ಬರುತ್ತೆ. ಆ್ಯಂಡ್ ಸೊ ನಾವು ಇವತ್ತು ರಜಾ ಇದ್ದಿದ್ದರಿಂದ ನೋಡೋಣ, ಇವತ್ತು ತೋಟ ವಿಸಿಟ್ ಮಾಡ್ಕೊಂಬರೋಣ, ಜಸ್ಟ್ ಒಂದು ರಿಫ್ರೆಶ್ಮೆಂಟ್ ಮೈಂಡ್ ಸಿಗುತ್ತೆ ಅಂತೇಳಿ ಹೋಗ್ತಾ ಇದ್ವಿ. ಆ್ಯಂಡ್ ದ ಪ್ಲೇಸ್ ಇಸ್ ವೆರಿ ನೈಸ್. ಯಾರಿಗಿಷ್ಟ ಆಗೋದಿಲ್ಲ ತೋಟ ಹೊಲ ಅಂತ ಹೇಳಿದ್ರೆ? ಅಷ್ಟು ಪ್ರಶಾಂತವಾಗಿರುತ್ತೆ, ಗ್ರೀನರಿ ಇರುತ್ತೆ. ಆ್ಯಂಡ್ ವೀಕೆಂಡ್ ವೆಲ್ ಸ್ಪೆಂಡ್ ಅಂತ ಹೇಳ್ಬೋದು. ಸೊ ಬೇರೆ ಎಲ್ಲ ಕಡೆ ಹೋಗೋಕ್ಕಿಂತ ಒಂದು ತೋಟದ ಕಡೆ ಒಂದು ಸಲ ಹೋಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಬಿನ್ ಸೋ ಲಾಂಗ್ ಆ್ಯಕ್ಚುಲಿ. ತುಂಬ ಹಿಂದೆ ವಿಸಿಟ್ ಮಾಡಿದ್ದು. ಸೊ ಇದು ಯಾವುದೋ ನಾಯಿ ನಮ್ಮನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿತ್ತು. ಸೊ ಅದಕ್ಕೆ ನಾನು ಹಾಗೆ ರೇಗಿಸ್ತಾ ಇದ್ದೆ. ಸೊ ಇಲ್ಲಿ ಮುಂದೆ ಹೋಗ್ತಾ ಇರೋನು ನನ್ನ ಮಗ. ಫಸ್ಟ್ ಟೈಮ್ ಆ್ಯಕ್ಚುಲಿ ಅವ್ನು ನಡ್ಕೊಂಡು ಹೋಗ್ತಾ ಇರೋದು ತೋಟದೊಳಗಡೆ. ಆ್ಯಂಡ್ ಅಲ್ಲಿರೋನು ನನ್ನ ಸಿಸ್ಟರ್ ಸನ್. ಸೊ ನನ್ನ ಮಗನ ಹೆಸರು ಮೋಹಕ್ ಅಂತ. ಸೊ ನನ್ನ ಸಿಸ್ಟರ್ ಸನ್ ಹೆಸರು ಚರಿತ್ ಅಂತ. ಸೊ ಇಲ್ಲ ಮಕ್ಕಳು ಕೂಡ ಹೋಗೋಣ ಅಂತ ಹೇಳ್ತಿದ್ರು. ಸೊ ಹಾಗೇನೆ ಇಲ್ಲಿ ಏನೋ ಕೆಲಸ ಮಾಡಿಸ್ತಿದ್ರಲ್ವ, ನಾವು ಏನು ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ಇಲ್ಲಿ ತೋಟದ ಹತ್ರ ಎಲ್ಲ ಬರೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಕೂಟಿ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ತೋಟದ ಹತ್ರ ಎಲ್ಲ ಬರೋಕ್ಕೆ ಅಲ್ಲಿ ಬರ್ತಿರೋರು ನನ್ನ ತಮ್ಮ. ಸೊ ಹಾಗೆ ರೇಗಿಸ್ತಾ ಇದ್ದೆ, ಏನು ನಾಯಿ ಕರ್ಕೊಂಬರ್ತಾ ಇದೆಯಲ್ಲ ನೀನು ಹಿಂದ್ಗಡೆ ಅಂತ. ಅವನು ವೀಡಿಯೋಗೆ ಬರಲ್ಲ, ಮುಖ ತೋರಿಸಲ್ಲ, ನಾನು ವೀಡಿಯೋ ಮಾಡಬೇಡ ನೀನಂತ ಹೇಳ್ತಾ ಇದ್ದ. ಬಟ್ ಆದರೂ ಅವ್ನಿಗೆ ಗೊತ್ತಿಲ್ದಿರೋ ಹಾಗೆ ಮಾಡ್ತಾಯಿದ್ದೀನಿ. ಅವ್ನಿಗೆ ಆ್ಯಕ್ಚುಲಿ ನಾಯಿ ಅಂದರೆ ತುಂಬ ಇಷ್ಟ. ಎಲ್ಲ ನಾಯಿಗಳನ್ನೂ ಹೋಗ್ತಾ ಬರ್ತಾ ಮಾತಾಡಿಸ್ತಾ ಇರ್ತಾನೆ. ಸೊ ನಮ್ಮ ಮನೆಯಲ್ಲೂ ಕೂಡ ಒಂದು ನಾಯಿ ಇದೆ. ಹಾಗೆ ಬರ್ತಾ ಇದ್ದಾನೆ, ಏನೋ ರೇಗಿಸ್ತಾ ಇದ್ದೆ, ನೀನು ವೀಡಿಯೋ ಮಾಡಬೇಡ ಅಂತ ಬೈಕೊಂಡೇ ಬರ್ತಿದ್ದ. ಅವ್ನು ಕತ್ತೆತ್ತು ನೋಡ್ತಾ ಇಲ್ಲ. ಆ್ಯಂಡ್ ಅದಕ್ಕೆ ಹೇಳ್ತಾ ಇದ್ದೆ, ಇವನೇ ನನ್ನ ತಮ್ಮ ಅಂತ. ಅವ್ನು ತಿರುಗಿ ನೋಡ್ದಂಗೆ ಹೋಗ್ತಾ ಇದ್ದಾನೆ. ಆ್ಯಂಡ್ ಎಸ್, ಇಲ್ಲೇನೋ ಕಟ್ತಾ ಇದ್ರಂತೆ. ಸೊ ದಟ್ ಮಳೆ ಬಂದರೆ ನೀರೆಲ್ಲ ಅಲ್ಲಲ್ಲೇ ಸ್ಟೋರ್ ಆಗಬೇಕು, ಅದು ಬೇರೆ ಕೆಳಗಡೆ ತೋಟಕ್ಕೆ ಹೋಗಬಾರ್ದು ಅಂತ ಹೇಳಿ. ಸೊ ಬೇರೆ ಕೆಳಗಡೆ ತೋಟಕ್ಕೆ ಹೋದರೆ ನಮ್ಮ ತೋಟಗಳಿಗೇನು ನೀರು ಸಿಗೋದಿಲ್ಲ, ನೆಕ್ಸ್ಟ್ ತೋಟಕ್ಕೆ ಹರಿದು ಹೋಗುತ್ತೆ ಅಂತ ಹೇಳಿ ಅದನ್ನು ಬಾರ್ಡರ್ ಕಟ್ತಾರಂತೆ. ಸೊ ಅದನ್ನು ಮಾಡ್ತಾಯಿದ್ರು. ಆ್ಯಂಡ್ ಇದು ನಮ್ಮ ತೋಟ, ಇದು ಕಂಪ್ಲೀಟು. ಸೊ ಇಲ್ಲಿ ಇನ್ನೂ ಒಂದು ಕಡೆ ನಿಯರ್ ಬೈ ಇನ್ನೂ ಒಂದು ತೋಟ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ವಿ ಹೇಗೆ ಮಣ್ಣೆಲ್ಲ ತೆಗೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಲ್ಲಲ್ಲಿ ಹುಣಸೆ ಮರಗಳು ಕೂಡ ಇದ್ದಾವೆ. ಬಟ್ ಅಲ್ಲೇನೋ ಆಲದ ಮರಗಿರೋ ಥರ ದೊಡ್ಡ ದೊಡ್ಡ ಬೇರುಗಳು ಕೂಡ ಇರುತ್ತೆ. ಸೊ ನೋಡೋಣ, ನಾವು ಒಂದು ಸಲ ಜೋಗಾಲಿ ಆಡೋಕ್ಕೆ ಟ್ರೈ ಮಾಡೋಣ ಅಂತ ನೋಡ್ತಿದ್ವಿ. ಆ್ಯಕ್ಚುಲಿ ಇಲ್ಲಿ ಫುಲ್ಲು ಮುಳ್ಳು, ಎತ್ತರ ತಗ್ಗು ಇರೋದ್ರಿಂದ ಅಲ್ಲಿ ಹತ್ತಕ್ಕೆ ಇಳಿಯೋಕ್ಕೆ ಕಷ್ಟ ಆಗ್ತಿತ್ತು. ಆ್ಯಂಡ್ ಸೊ ಇಲ್ಲಿ ಬಾರ್ಡರಲ್ಲಿ ನಮ್ಮ ಫಾದರಲ್ಲಿ ನಿಂತ್ಕೊಂಡು ಏನೋ ಮಾಡಿಸ್ತಾ ಇದ್ದಾರೆ. ಸೊ ನಾನು ಅಲ್ಲಿ ವಾಯ್ಸ್ ಓವರ್ ಮಾಡಿದ್ದೆ, ಬಟ್ ಅದು ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಅಲ್ಲಿ ಮ್ಯೂಟ್ ಮಾಡಿ ಈಗ ನಾನು ಡೈರೆಕ್ಟ್ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನೋಡ್ಬೋದು ಇದು ಕಂಪ್ಲೀಟ್ ನಮ್ಮ ತೋಟ ಫುಲ್ಲು. ಸೊ ಸದ್ಯಕ್ಕೆ ಇಲ್ಲಿ ಏನೂ ಹಾಕಿಲ್ಲ. ಸೊ ಲೈಕ್ ಯಾವಾಗಲೂ ತುಂಬ ಹಳೇದಾಗಿ ಹಾಕಿದ್ದ ತೆಂಗಿನ ಮರಗಳು ಮಾತ್ರ ಇದ್ದಾವೆ. ಸೊ ಇಲ್ಲಿ ನೋಡೋಣ ಅಂತ ಟ್ರೈ ಮಾಡ್ತಾ ಇದ್ದೆ. ಸೊ ಇದು ಹುಣಸೆ ಮರ ಅಂತೆ, ಆಲದ ಮರ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಬೇರುಗಳಿರ್ತವೆ, ಆಟ ಆಡ್ತೀನಿ ಅಂತ. ಸೊ ಬೇಡ, ಹೆಚ್ಚು ಕಮ್ಮಿ ಆದರೆ ಗ್ಯಾರಂಟಿ ಬಿದ್ದುಬಿಡ್ತೀಯ ಅಂತ ರೇಗಿಸ್ತಾ ಇದ್ರು ನನ್ನ ತಮ್ಮ ಮತ್ತು ನಮ್ಮಮ್ಮ. ಸೊ ಆದರೂ ನೋಡೋಣ, ಟ್ರೈ ಮಾಡೋಣ ಅಂತ ಒಂದೇ ಒಂದು ಬೇರೆ ಹೇಳ್ದೆ, ಅದು ಕೈಗೆ ಬಂದುಬಿಡ್ತು. ಸೊ ಅದು ಸರಿಯಾಗಲಿಲ್ಲ. ನೋಡೋಣ ಆ ಕಡೆ ಯಾವುದಾದ್ರೂ ಸಿಗುತ್ತಾ ದೊಡ್ಡದು ಅಂತ ಅಂದ್ಬಿಟ್ಟು ಹತ್ತೋಣ ಅಂತ ಹೋಗಿ ನೋಡಿದೆ. ಮತ್ತು ನಮ್ಮ ಫಾದರ್ ಬಿದ್ದರೆ ಕೈಕಾಲು ಗ್ಯಾರಂಟಿ ಹೋಗುತ್ತೆ, ಸುಮ್ಮನೆ ಇರು ಅಂತ ಹೇಳಿಬಿಟ್ರು. ಅದಕ್ಕೆ ಸುಮ್ಮನಾದೆ, ಮತ್ತು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅದೆಲ್ಲ ಹುಣಸೆ ಮರದಂತೆ, ಬೇರೆ ಅಷ್ಟು ಗಟ್ಟಿ ಇರೋದಿಲ್ಲ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಇವನ್ ಅದೇ ಕೆಳಗಡೆ ತೋಟ. ಸೊ ನಮ್ಮ ಮೇಲ್ಗಡೆ ತೋಟದಿಂದ ಬಂದಿದ್ದ ನೀರೆಲ್ಲನೂ ನಾವು ನಮ್ಮದೇ ಓನ್ ಟ್ರಾನ್ಸ್ಫಾರ್ಮರ್ ಅಥವಾ ಬೋರ್ ಎಲ್ಲ ಇರೋದ್ರಿಂದ ಅದು ಕೆಳಗಡೆ ಹೋಗುತ್ತೆ. ಆ ರೀಸನಿಂದ ಇಲ್ಲೆಲ್ಲ ಬಾರ್ಡರ್ ಕಟ್ಟಿದ್ದಾರೆ ಮರಳಲ್ಲಿ ಅಂತ ಹೇಳ್ತಾಯಿದ್ರು. ಸೊ ದಟ್ ನೀರು ಸ್ಟೇ ಆಗಲಿ ಅಂತ ಹೇಳಿ.
ಆ್ಯಂಡ್ ಸೊ ಇಲ್ಲಿ ನನ್ನ ಮಗನೂ ಕೂಡ ಜೋಕಲ್ಲಿ ನಾನು ಮಾಡ್ತೀನಿ ಅಂತೇಳಿ ನಮ್ಮಮ್ಮ ಮಾಡಿಸ್ತಾಯಿದ್ರು, ಆಟ ಆಡಿಸ್ತಾಯಿದ್ರು ಹಾಗೇ. ಆ್ಯಂಡ್ ಎಸ್ ಚೆನ್ನಾಗಿತ್ತು. ಆ್ಯಂಡ್ ಈ ತೋಟಕ್ಕೆಲ್ಲ ವಿಸಿಟ್ ಮಾಡಿ ಮುಗಿದ ಮೇಲೆ ನಮ್ಮ ತೋಟಕ್ಕೆ ಕೂಡ ಹೋದ್ವಿ. ಸೊ ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋರು ನಮ್ಮ ದೊಡ್ಡಪ್ಪ, ಆ ಕಡೆ ಸೈಡ್ ಇರೋದು ಅವ್ರ ತೋಟ. ಸೊ ಅವರು ಏನೇನೋ ಕ್ಲೀನ್ ಮಾಡ್ಕೊಳ್ತಾ ಇದ್ರು, ಅಥವಾ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಇವರು ವಿಸಿಟ್ ಹಾಕಿದ್ರು ಅನಿಸುತ್ತೆ. ಸೊ ಅಷ್ಟಾಗಿ ಕೇಳಕ್ಕೆ ಹೋಗಲಿಲ್ಲ, ನಾವು ಈ ಕಡೆ ಸೈಡ್ ನಿಂತಿದ್ವಿ, ಅವರು ಆ ಕಡೆ ಸೈಡ್ ಇದ್ದರು, ಅದಕ್ಕೇನು ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಎಸ್ ಇಲ್ಲಿ ಇವರು ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ತೋಟನ ಮುಗಿಸ್ಕೊಂಡು ಇನ್ನೊಂದು ತೋಟದಂತೂ ತುಂಬ ಇಷ್ಟ, ಬಿಕಾಸ್ ಆ ತೋಟದಲ್ಲಿ ಫುಲ್ ತೆಂಗಿನ ಗಿಡಗಳಿದ್ದಾವೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಲೈಕ್ ಅಲ್ಲಿಂದ ತೋಟ ಎಲ್ಲ ಮುಗಿಸ್ಕೊಂಡು ವಿಸಿಟ್ ಮಾಡಿ ವಾಪಸ್ ಬರಬೇಕಾದ್ರೆ ಯಾವುದೋ ಹಲಸಿನಕಾಯಿನ ಎಸ್ಕೇಪ್ ಮಾಡ್ತಾಯಿದ್ವಿ. ಕೊನೆಗೂ ನನ್ನ ತಮ್ಮಂಗೆ ನಾನೇ ಐಡಿಯಾ ಕೊಟ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ಸೊ ಅದಕ್ಕೆ ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿಬೇಡ ಅಂತೇಳಿ ಬೈತಾ ಇದ್ದ, ನನ್ನ ವೀಡಿಯೋ ಮಾಡಿ ಯಾಕೆ ನನ್ನ ಮರ್ಯಾದೆ ತೆಗಿತಿದ್ಯಾ ಅಂತ. ಆ್ಯಂಡ್ ಅಲ್ಲಿಂದ ನಾವು ಹೊರಟ್ವಿ. ಇನ್ನೊಂದು ತೋಟ ನಿಯರ್ ಬೈಯೇ ಇದೆ. ಸೊ ಇದು ರೋಡ್ ಕೂಡ ಆಫ್ ರೋಡ್ ರೈಡ್ ಮಾಡಿರೋ ಫೀಲ್ ಬರುತ್ತೆ, ಅಷ್ಟು ಎತ್ತರ ತಗ್ಗು ಇದೆ. ಗೊತ್ತಲ್ಲ ತೋಟಗಳ ಮಧ್ಯೆ ಎಲ್ಲ ರೋಡ್ ಪ್ರಾಪರಾಗಿ ಇರೋದಿಲ್ಲ ಅಂಥೇಳಿ. ಸೊ ಇನ್ನೊಂದು ತೋಟ ತೋರಿಸ್ತೀವಿ ಬನ್ನಿ. ಇದು ನಿಯರ್ ಬೈ ಇದೆ. ಆ್ಯಂಡ್ ಹಲ್ಸಿನಣ್ಣು ತೊಗೊಂಡ್ಮೇಲೆ ಯಾಕೋ ಮನ್ಸು ಒಪ್ಪಲಿಲ್ಲ, ಕೊನೆಗೂ ಆ ಅಂಕಲ್ಗೆ ಹೇಳ್ಬಿಟ್ವಿ. ಆ್ಯಕ್ಚುಲಿ ಗೊತ್ತಿರೋ ಅಂಕಲ್ ನಾವು ತೊಗೊಬಿಟ್ವಿ ನಿಮ್ಮ ಹಲ್ಸಿನ ಮರದಿಂದ ಒಂದು ಇದನ್ನು ಅಂತ. ಸೊ ಅವ್ರು ಅಯ್ಯೋ ಇರಲಿ ಪರವಾಗಿಲ್ಲ ಅಂದರು. ಆ್ಯಂಡ್ ಅವ್ರನ್ನ ಲಾಸ್ಟಲ್ಲಿ ತೋರಿಸ್ತೀನಿ. ಆ್ಯಂಡ್ ಸೊ ಇಲ್ಲೆಲ್ಲ ಕಂಪ್ಲೀಟ್ ರಾಗಿ ತೆನೆನೇ ಜಾಸ್ತಿ ಹಾಕಿದ್ದಾರೆ. ಸೊ ಅದನ್ನು ನೀನು ಹುಲ್ಲು ಬೆಳೆದ್ಬಿಟ್ಟಿದೆ ವೇಸ್ಟ್ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ನಿಯರ್ ಬೈ ಹೋಗಿ ನೋಡಿದಾಗ ಗೊತ್ತಾಯ್ತದೆಲ್ಲ ರಾಗಿ ತೆನೆ. ಸೊ ಇಲ್ಲೆಲ್ಲ ಜಾಸ್ತಿ ರಾಗಿ, ತೆಂಗು, ಅಡಿಕೆ, ಶುಂಠಿ ಈ ಥರ ಫಾರ್ಮಿಂಗ್ ಮಾಡ್ತಾರೆ. ಆ ಭೂಮಿಗೆ ಪರ್ಟಿಕ್ಯುಲರ್ ಆಗಿ ಅದೇ ಫಸಲು ಬರೋದಂತೆ. ಸೊ ಇಲ್ಲಿ ತುಂಬ ರಾಗಿ ಬೆಳೆಯೋದೇ ಜಾಸ್ತಿ. ಆ್ಯಂಡ್ ನಾವೇನು ರಾಗಿ ಎಲ್ಲ ಏನೂ ಹಾಕಿಲ್ಲ, ತೆಂಗಿನ ತೋಟ ಅಷ್ಟೇ ಇದೆ. ಆ್ಯಂಡ್ ಸೊ ಈ ತೋಟ ಮುಗಿಸ್ಕೊಂಡು ನೆಕ್ಸ್ಟು ಮುಂದಿನ ತೋಟಕ್ಕೆ ಹೋಗ್ತಾಯಿದ್ದೀವಿ. ಸೊ ನೋಡ್ಬೋದು ರೋಡದು ಫುಲ್ ನಾನು ವೀಡಿಯೋದಲ್ಲಷ್ಟು ಕ್ಲಿಯರ್ ಇಲ್ಲ ಆ್ಯಕ್ಚುಲಿ, ತುಂಬ ಶಾರ್ಟ್ ಇದೆ. ಆ್ಯಂಡ್ ಆ ಕಡೆ ಎಲ್ಲ ಏನೋ ಎಲ್ಲ ಓಡಿಸ್ಬಿಟ್ಟಿದ್ದಾರೆ ತೋಟಗಳಿಗೆ. ಸೊ ಇದು ಒಂದು ಜಸ್ಟ್ ಒಂದು 100 ಮೀಟರ್ ಡಿಫ್ರೆನ್ಸ್ ಇರ್ಬೋದು. 100 ಮೀಟರ್ ಡಿಫ್ರೆನ್ಸಲ್ಲೇ ಇನ್ನೊಂದು ತೋಟ ಇದೆ. ಸೊ ಇದು ನಮ್ಮದು ಇನ್ನೊಂದು ತೋಟ. ಇದು ಎಲ್ಲ ಮುಳ್ತಂತಿ ಎಲ್ಲ ಹಾಕ್ಸಿ, ಗೇಟೆಲ್ಲ ಹಾಕ್ಸಿ ಇದು ಮಾಡಿದ್ದಾರೆ. ನಾವು ಹಂಗೆ ರೇಗಿಸ್ತಿದ್ವಿ, ಚಿನ್ನದ ಗಣಿ ಓಪನ್ ಮಾಡಿದ್ರಿ ಅಂತ. ಸೊ ಇದು ನನ್ನ ಫೇವ್ರೆಟ್ ತೋಟ ಅಂತ ಹೇಳ್ಬೋದು. ಇಲ್ಲಿ ತುಂಬ ಆಲ್ಮೋಸ್ಟ್ 1 ಎಕರಷ್ಟು ಫುಲ್ಲು ತೆಂಗಿನ ಗಿಡಗಳು, ಮಧ್ಯ ಅಡಿಕೆ ಸಸಿ, ತೆಂಗಿನ ಮರ ಎಲ್ಲ ಇದೆ ಇಲ್ಲಿ. ಇದು ಮತ್ತು ವಾಟರ್ ಆಗಿರ್ಬೋದು, ಡ್ರಿಪ್ ಇರಿಗೇಷನ್ ಎಲ್ಲ ಮಾಡಿದ್ದಾರೆ. ಈ ತೋಟದಂತೂ ತುಂಬ ಇಷ್ಟ ನಂಗೆ. ಲೈಕ್ ವೆರಿ ಆಫನ್ ನಾವು ವಿಸಿಟ್ ಮಾಡೋದಂದರೆ ಈ ತೋಟಕ್ಕೆ. ಆ್ಯಂಡ್ ಆ ತೋಟದ ಹತ್ರ ಹೋಗಿ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಲ್ಲ ಮಾಡಿ. ಆ್ಯಂಡ್ ಸೊ ನನ್ನ ತಮ್ಮ, ನಮ್ಮಮ್ಮ, ನನ್ನ ಪಾಪು, ನಮ್ಮ ಫಾದರ್ ಎಲ್ಲರೂ ಇದ್ದಾರೆ. ಸೊ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಾಗೆ ನಮ್ಮ ಅಪ್ಪಾಜಿ ಹತ್ರ ಎಳ್ನೀರನ್ನ ಕೊಚ್ಚಿಸ್ಕೊಂಡು ಕುಡಿದು ಬಂದ್ವಿ. ಸಖತ್ತಾಗಿತ್ತು. ಸೊ ತೋಟದ ಹತ್ರ ಹೋಗೋ ಮಜಾನೇ ಬೇರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಇವನ್ ನಡೆಯೋಕ್ಕೂ ಕೂಡ ಆಗೋಲ್ಲ, ನೆಲ ಎಲ್ಲ ಜಾರುತ್ತೆ. ಸೊ ಕರೆಂಟ್ ಬಂದು ಹೋಗಿದ್ದರಿಂದ ಡ್ರಿಪ್ ಇರಿಗೇಷನ್ ಎಲ್ಲ ಆಗಿ ಸ್ಟಾಪ್ ಆಗಿತ್ತು. ಆ್ಯಂಡ್ ಐ ಲೈಕ್ ದಿಸ್ ತೋಟ. ನೋಡ್ಬೋದು ಫುಲ್ಲು ಉದ್ದ ಇದೆ ಆ ಕಡೆ ಸೈಡೆಲ್ಲ. ಸೊ ನಾವು ಫುಲ್ಲು ಎಂಟ್ರಿ ತನಕ ಹೋಗಲಿಲ್ಲ, ಇಲ್ಲೇ ಎಂಟ್ರೆನ್ಸ್ ಹತ್ರನೇ ಇರೋ ತೆಂಗಿನ ತೋಟಗಳಲ್ಲಿ ಎಳ್ನೀರು ಕೊಚ್ಚಿಸ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ. ಅಲ್ಲೆಲ್ಲ ಮುಳ್ಳೆಲ್ಲ ಸಿಗಾಕೋತು. ಆ್ಯಕ್ಚುಲಿ ತೋಟಗಳಿಗೆಲ್ಲ ಜಾಸ್ತಿ ಹೋಗಿ ಅಭ್ಯಾಸ ಇಲ್ಲ, ಒಕೇಶ್ನಲಿ ಹೋಗ್ತಾ ಇರ್ತೀವಿ. ಲೈಕ್ ಒಕೇಶ್ನಲಿ ಇನ್ ದ ಸೆನ್ಸ್ ಇಟ್ಸ್ ಬೀನ್ ಲಾಸ್ಟ್ 8 to 9 months ಅನಿಸುತ್ತೆ ಲಾಸ್ಟ್ ವಿಸಿಟ್ ಮಾಡಿದ್ದು. ಬಟ್ ಅವಾಗ ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು. ಆ್ಯಂಡ್ ಎಳ್ನೀರಂತೂ ಕುಡಿಯೋಕ್ಕೆ ಸಖತ್ತಾಗಿರುತ್ತೆ. ಎಳ್ನೀರು ಈಸ್ ಅವರ್ ಫೇವ್ರೆಟ್. ಸ್ವಲ್ಪ ಎಳ್ನೀರು ಕುಡಿದು ಸ್ವಲ್ಪ ಎಳ್ನೀರು ತಗೊಂಡು ಮನೆಗೆಲ್ಲ ಕಾರಿಗೆ ಹಾಕ್ಕೊಂಡು ಒಂದು ಟ್ರಿಪ್ ಟು ತೋಟ ಅಂತಲೇ ಹೇಳ್ಬೋದು. ಸೊ ಏನೇ ಹೇಳಿ, ಎಷ್ಟೇ ಸಿಟಿಲಿದ್ರು ಹಳ್ಳೀಲಿ ಒಂದು ವಿಸಿಟ್ ಮಾಡಿ ಬಂದರೆ ಮಜಾನೇ ಬೇರೆ. ನಾನು ಹೇಳಿದ್ನಲ್ವ ಅದೇ ಅಂಕಲ್ದು ಹಲ್ಸಿನ ಮರ. ಅವ್ರಿಗೆ ಹೇಳಿದ್ವಿ, ಅವ್ರು ಇರಲಿ ಪರವಾಗಿಲ್ಲ ಬಿಡಿ ಅಂತಿದ್ರು. ಆ್ಯಂಡ್ JCB ಎಲ್ಲ ಅಲ್ಲಿ ಆ ತೋಟದಲ್ಲಿಯೂ ಎಲ್ಲ ಕೆಲಸ ಮುಗೀತು. ಆ್ಯಂಡ್ ಇನ್ನೊಂದು ತೋಟನ ವಿಸಿಟ್ ಆಗಿ ವಾಪಸ್ ಬಂದ್ವಿ. ದಟ್ಸ್